ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲಾಟು ರಾಜೀವ್ ಗಾಂಧಿ ಹೊಸ ನಿಗಮ ಕಟ್ತಿರುವಂತಹ 1 BHK ಫ್ಲಾಟು. ಫ್ರೆಂಡ್, ಏನು ಸರ್ಕಾರ ಇತ್ತೀಚೆಗೆ ಬೆಂಗಳೂರಿನಲ್ಲಿ ವಾಸವಾಗಿರುವಂತಹ ಬಡ ಜನಗಳಿಗೆ ಸರ್ಕಾರ ಕಮ್ಮಿ ಬೆಲೆಯಲ್ಲಿ ಕೊಡುತ್ತಿರುವಂತಹ 1 BHK ಫ್ಲಾಟ್. ಫ್ರೆಂಡ್, ಇದ್ರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಗಳು ಕೊಡ್ಕೊಂಡು ಬರ್ತಾ ಇದ್ದೀನಿ. ಫ್ರೆಂಡ್, ಇಲ್ಲಿ ಕಮೆಂಟಲ್ಲಿ ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಿ ಸರ್ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಯಾಕೆಂದರೆ ಇನ್ನೂ ತಳಾಂತರ ಆಸಕ್ತಿ ಇರೋರು ತಾಳಿ ಅಂತ ನಾನೀಗ ವಿಡಿಯೋ ಶುರು ಮಾಡ್ತೀನಿ. ಫ್ರೆಂಡ್, ಬನ್ನಿ ಹಾಗಾದರೆ ಆ 1 BHK ಫ್ಲ್ಯಾಟು ನಿಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ 1 BHK ಫ್ಲ್ಯಾಟ್ ನಾವು ತಗೊಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು, ಇದಕ್ಕೆ ಯಾವ ದಾಖಲಾತಿಗಳು ಬೇಕು ಮತ್ತು ಇಲ್ಲಿ ಸರ್ಕಾರದ ಮಾನದಂಡಗಳು ಏನು ಎಲ್ಲ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಇನ್ನೂ ಏನಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಫ್ರೆಂಡ್, ಏನೋ ರಾಜೀವ್ ಗಾಂಧಿ ವಸತಿ ನಿಗಮದಿಂದ 1 BHK ಫ್ಲ್ಯಾಟ್ಗಳು ಅಲ್ಲೇ ಆಲ್ಮೋಸ್ಟ್ ಎಲ್ಲ ಕಟ್ಟಿದ್ದಾರೆ. ಇನ್ನು ಕೆಲವು ಕೊಡೋ ಹಂತದಲ್ಲಿದ್ದಾವೆ, ಇನ್ನು ಕೆಲವು ಹಾಗೆ ಅರ್ಧ ಕೆಲಸ ಮಾಡ್ಕೊಂಡಿದ್ದಾವೆ. ಫ್ರೆಂಡ್, ಈ ಥರ ಇರುವುದು ಈ ಸದ್ಯಕ್ಕೆ ನೀವು ಅರ್ಜಿ ಹಾಕಿದ್ರೆ ನಿಮಗೆ ಸ್ವಲ್ಪ ಲೇಟ್ ಆದರೂ ಅಷ್ಟು ರೆಡಿಯಾಗಿ ನಿಮಗೆ 2 ಅವರ್ ಸಿಕ್ಕೋ ಅಷ್ಟು ನಿಮಗೆ ಪೂರ್ಣವಾಗಿ ಫ್ಲ್ಯಾಟ್ಗಳು ಸಿಕ್ಕೋ ಸಾಧ್ಯತೆ ಇದೆ. ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ, ಸರ್ ಇದು 4 ವರ್ಷ ಆಯಿತು 5 ವರ್ಷ ಆಯಿತು ನಿಂತಿದೆ, ಕೆಲಸ ಶುರು ಆಗಿಲ್ಲ ಅಂತ. ಖಂಡಿತವಾಗಿ ಇದು ಸದ್ಯಕ್ಕೆ ಎಲ್ಲ 2026 ಎಂಡಿಂಗಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಸರ್ಕಾರ ತಿಳಿಸ್ತಾ ಇದೆ. ನೋಡಬೇಕು. ಸದ್ಯಕ್ಕೆ ಏನು 1 BHK ಫ್ಲ್ಯಾಟ್ ಏನಾರು ಹೊಸ್ದಾಗಿ ಅರ್ಜಿ ಹಾಕೋಂಥವ್ರು ನೀವು ಅರ್ಜಿ ಸಲ್ಲಿಸ್ಕೋಬೋದು. ಬನ್ನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಫ್ರೆಂಡ್, ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ 1 BHK ಫ್ಲ್ಯಾಟ್ ಯಾವ ರೀತಿ ಇದೆ ಅಂತ. ನೀವು ಏನೋ ಸ್ವಂತ ಮನೆ ನಿಮಗೆ ಬೆಂಗಳೂರಿನಲ್ಲಿ ವಾಸವಾಗಿರಬೇಕು ಅಂದರೆ ನೀವು ಪಡ್ಕೋಬೋದು. ಬಟ್ ಈಗ 1 BHK ಫ್ಲ್ಯಾಟು ಬೆಂಗಳೂರಿನಲ್ಲಿ ಎಲ್ಲ ಬಾಡಿಗೆದಾರಗಳು ಜಾಸ್ತಿ ಆಗಿದೆ. ಮಿನಿಮಮ್ ನೀವೇನು ಈ ಫ್ಲ್ಯಾಟ್ ನೀವು ನೋಡಿದ್ದೀರಲ್ಲ, ಈ ಫ್ಲ್ಯಾಟ್ ಅಂದಾಜು 7,000 ಇಂದ 7,500 ರೂಪಾಯಿ ಬಾಡಿಗೆ ಅಂತೂ ಎಲ್ಲಿಲ್ಲ ಮೇನ್ ಸಿಟಿಗಳಲ್ಲಿ. ಹಾಗಾಗಿ ಈಗ ಅದೇ 7,000 8,000 EMI ಕಟ್ಕೊಂಡು ಹೋದರೆ ನಿಮಗೆ ಸ್ವಂತ ಮನೆ ಆಗುತ್ತೆ. ಆ್ಯಂಡ್ EMI ಜಾಸ್ತಿ ಆಗುತ್ತೆ, ಇಷ್ಟೇ ಅಂತ ಅಲ್ಲ, 10,000 ಆಗ್ಬೋದು 11,000 ಆಗ್ಬೋದು. ಸರ್ಕಾರದಿಂದ ಒಂದು 3,000 ರೂಪಾಯಿ ಸಬ್ಸಿಡಿಯನ್ನು ಕೊಡುತ್ತೆ. ಅದು ಅಪ್ರೂವಲ್ ಆಗಿದೆ, ಬಟ್ ಇನ್ನೂ ಆ್ಯಡ್ ಆಗಿಲ್ಲ. ಇನ್ನು ಸ್ವಲ್ಪ ತಿಂಗಳಲ್ಲಿ ಆ್ಯಡ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈ ಸರ್ಕಾರವೂ ಸಹ ಸಹಾಯಧನ ಬಡವರಿಗೂ ಇಷ್ಟೊಂದು ಅಮೌಂಟ್ ಕಟ್ಟೋಕ್ಕಲ್ಲ ಅಂದ್ರೆ 3,000 ರೂಪಾಯಿ ಸಹಾಯಧನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಏನು ದಾಖಲಾತಿಗಳು ಬೇಕು, ಇವು ಯಾವ ರೀತಿ ತಗೊಬೇಕು, ಇಲ್ಲಿ ಯಾರು ಕಾಂಟ್ಯಾಕ್ಟ್ ಮಾಡಬೇಕು, ಇವೆಲ್ಲ ನಿಮಗೆ ವಿಷಯ ತಿಳಿಸ್ತೀನಿ. ನೋಡಿ, ನೀವು ನೇರವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಏನೋ ಕರ್ನಾಟಕದ ಆಶ್ರಯ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟು, ಕರ್ನಾಟಕ ಆಶ್ರಯ ಗೌರ್ಮೆಂಟ್ ವೆಬ್ಸೈಟಲ್ಲಿ ನೀವು ನೇರವಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನೋಡಿ, ಸ್ಕ್ರೀನ್ ಮೇಲೆ ಲಿಂಕ್ ತೋರಿಸ್ತಾ ಇರ್ತೀನಿ. ಮತ್ತು ನೀವೇನಾದ್ರು ಫೋನ್ ಮಾಡಬೇಕು ಅಂದರೆ ಅದನ್ನು ಸಹ ಡಿಸ್ಪ್ಲೇಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಆಫೀಸ್ ನಂಬರ್ ಇದೆ, ಸಹಾಯವಾಣಿ, ಅದರಲ್ಲಿ ನೀವು ಫೋನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ಬೋದು. ಸುಮಾರು ಜನ ನಮ್ಗೆ ಕೇಳ್ತಾರೆ, ಸರ್ ನಿನ್ನ ಫೋನ್ ನಂಬರ್ ಕೊಡೋರಿ ಅಂತ ಅಂತಿರ್ತಾರೆ. ಹಾಗಾಗಿ ಇಲ್ಲಿ ಫೋನ್ ನಂಬರ್ಗಿಂತ ಮೇನ್ ನಾವು ಏನು ಡೀಟೇಲ್ಸು ಸರ್ಕಾರದಿಂದ ನೇರವಾಗಿ ನೀವು ತಗೊಳ್ಳಿ, ಮಧ್ಯವರ್ತಿ ಬೇಡ. ನೇರವಾಗಿ ಬೇರೆಯವರು ಇವರು ಹೇಳ್ತಾರೆ ಅಂದ್ಬಿಟ್ಟು ದುಡ್ಡು ಕೊಟ್ಕೊಂಡು ನೀವು ಸುಮ್ಮನೆ ವೇಸ್ಟ್ ಮಾಡ್ಕೊಬೇಡಿ. ಇದು ನೇರವಾಗಿ ಆನ್ಲೈನಲ್ಲೇ ಬುಕ್ ಮಾಡ್ಕೋಬೋದು. ಹಾಗಾಗಿ ನಿಮಗೆ ಫೋನ್ ನಂಬರು ಅವಶ್ಯಕತೆ ಇಲ್ಲ, ನಮ್ಮದು ನಾವು ಕೊಡೋದು ಇಲ್ಲ ಮೇನಾಗಿ. ಯಾಕೆಂದರೆ ಇಲ್ಲಿ ನೇರ ಈಗ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಸೆಲೆಕ್ಟ್ ಆದರೆ ನಿಮ್ಮ ಫ್ಲಾಟ್ ಸಿಗುತ್ತೆ, ಅಮೌಂಟ್ ಕಟ್ಟಿ ಹೋಗಿ ಇಷ್ಟು ಮಾತ್ರ ನಿಮಗೆ ತಿಳಿಸ್ತೀನಿ. ಹಾಗಾಗಿ ನಿಮಗೆ ಫೋನ್ ನಂಬರು ನಾನು ಯಾರಿಗೂ ಸಹ ಇದುವರೆಗೂ ಕಾಂಟ್ಯಾಕ್ಟ್ ಕೊಟ್ಟಿಲ್ಲ. ಏನಿರೋ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹತ್ತಿನೇ ಕಮೆಂಟ್ ಕೊಟ್ಟರೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಮತ್ತು ಎಲ್ಲಿ ಭೇಟಿ ಮಾಡಬೇಕು ಎಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ. ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮ ಭೇಟಿ ಮಾಡಿದ್ರೆ ಸಾಕು, ನಿಮಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಫ್ರೆಂಡ್, ಈಗ ನಿಮಗೆ ಏನಪ್ಪ ಅಂತಂದರೆ ನಿಮಗೆ ವಿಷಯ ತಿಳಿಸೋದಿಷ್ಟೇ. 1 BHK ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದ್ದು ನೀವು ಆನ್ಲೈನ್ ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವ ದಾಖಲಾತಿಗಳು ಮೇನು ಅಂತಂದರೆ ನೋಡಿ, ನೀವು ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಲ್ಲಿ ಮೇನ್ BPL ಕಾರ್ಡು 1 BHK ಫ್ಲ್ಯಾಟಲ್ಲಿ ಮೇನ್ BPL ಕಾರ್ಡ್ ಬೇಕಾಗುತ್ತೆ. ಅದನಂತರ ನಿಮಗೆ ID ಕಾರ್ಡ್ ಅಂದರೆ ಗುರುತಿನ ಚೀಟಿ, ಚುನಾವಣೆ ಮತ್ತು ವಾಸವಿ ದೃಢೀಕರಣ. ಬೆಂಗಳೂರಲ್ಲಿ ಮಿನಿಮಮ್ ನೀವು 5 ವರ್ಷ ಮೇಲ್ಪಟ್ಟಾಗಿರಬೇಕು. 5 ವರ್ಷ ಮೇಲ್ಪಟ್ಟಿದ್ರೆ ಮಾತ್ರ ಇದು ಅರ್ಹರಿರ್ತಾರೆ. ಬೆಂಗಳೂರಿನಲ್ಲಿ ನೀವು 5 ವರ್ಷ ಇರಲೇಬೇಕು. ಫ್ರೆಂಡ್, ಅದು ವಾಸವಿ ದೃಢೀಕರಣ ಪತ್ರ ಇರಬೇಕು. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ನಿಮ್ಮದು ಬ್ಯಾಂಕ್ ಪಾಸ್ಬುಕ್ಕು, ಮತ್ತು ನೀವೇನಾದ್ರು ಹ್ಯಾಂಡಿಕ್ಯಾಫ್ಟ್ ಇದ್ದರೆ ಅಂಗವಿಕಲದ ಒಂದು ಸರ್ಟಿಫಿಕೇಟ್ ಹಾಕಿ
ಅವ್ರಿಗೆ ಏನಪ್ಪ ಬೆನಿಫಿಟ್ಟು ಅಂದರೆ ಇಲ್ಲಿ ಸರ್ಕಾರದಿಂದ ಯಾವುದೇ ಥರ ಅಮೌಂಟು ಅವ್ರಿಗೇನು ಕಮ್ಮಿ ಆಗೋಲ್ಲ. ಅವ್ರಿಗೇನಿದ್ರು ಗ್ರೌಂಡ್ ಫ್ಲೋರು, ಈಗ 14 ಫ್ಲೋರ್ಗಳಲ್ಲಿ ಗ್ರೌಂಡ್ ಫ್ಲೋರ್ ಅವ್ರಿಗೆ ಸಿಗುತ್ತೆ, ಮೀಸಲಾತಿ ಇಕ್ಕಿರ್ತಾರೆ. ಗ್ರೌಂಡ್ ಫ್ಲೋರ್ಗೆ ಮೀಸಲಾತಿ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಇಕ್ಕಿರ್ತಾರೆ ಅಂತ ನಾನು ತಿಳಿಸ್ತೀನಿ. ಫ್ರೆಂಡ್, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬಿಟ್ಟು ನೀವು ವೆಬ್ಸೈಟಲ್ಲಿ ನಿಮ್ಮ ಮೊಬೈಲಲ್ಲೇ ನೀವು ಹಾಕೋಬೋದು. ಅವ್ರಿವರು ಅವಶ್ಯಕತೆ ಇಲ್ಲ. ಅಥವಾ ಸೈಬರ್ ಸೆಂಟ್ರ್ಗಳು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗ್ಬೋದು. ಫ್ರೆಂಡ್, ಮೊದಲಿಗೆ ನೀವು ಅರ್ಜಿ ಸಲ್ಲಿಸುವಾಗ ನೀವು ಮೊದಲಿಗೆ ಆ MLA ಕೋಟ, ಸಾರ್ವಜನಿಕ ಕೋಟ ಅಂತ 2 ಆಪ್ಷನ್ ಇರುತ್ತೆ. MLA ಕೋಟ ಆದರೆ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಹಾಕಿ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದರೆ ತಮ್ಮ ಅರ್ಜಿ ಹಾಕೋಕ್ಕಿಂತ ಮುಂಚೆನೇ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಅರ್ಜಿ ಹಾಕಿ 50,000 ಅಂತಲೇ ಹೇಳ್ತೀನಿ. ಅದರ ನಂತರ ನೀವು ನೇರವಾಗಿ ಅಂದರೆ ಇಲ್ಲಿ MLA ಕೋಟದಿಂದ ನೀವು ಹಾಕಿದ್ರೆ MLA ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಫ್ಲಾಟ್ಗಳು ಎಲ್ಲಿ ಖಾಲಿ ಇರ್ತಾವೆ ಅಲ್ಲಿ ನೀವು ತಗೊಬೋದು. ನೇರವಾಗಿ ಸಾರ್ವಜನಿಕ ಅರ್ಜಿ ಹಾಕಿದ್ರೆ ನೀವು ಬೆಂಗಳೂರಿನಲ್ಲಿ ಯಾವ ಕಡೆ ಖಾಲಿ ಇದ್ದಾವೋ ಅಲ್ಲಿ ನೀವು ತಗೊಬೋದು. ಇಲ್ಲಿ ಮೇನ್ ಇನ್ನೊಂದು ತಿಳಿಸ್ಕೊಡ್ತೀನಿ, ಯಾಕೆಂದರೆ ಇದು ಸುಮಾರು 5 ವರ್ಷದಿಂದನೂ ಅರ್ಜಿಗಳು ಹಾಕಿರ್ತಾರೆ ಸಾರ್ವಜನಿಕ ಕೋರ್ಟ್ರಲ್ಲಿ. ಎಲ್ಲ ಒಂದೊಂದರಲ್ಲಿ ಖಾಲಿ ಇರ್ತವೆ. ಅದು ನಿಮಗೆ ಚಿಕ್ಕ ಚಾನ್ಸಸ್ ಇರುತ್ತೆ. ಯಾರು ಫ್ಲಾಟ್ಗಳು ಕ್ಯಾನ್ಸಲ್ ಮಾಡೋ ಅಂತ ಇತ್ತೀಚೆಗೆ ಅವ್ರಿಗೂ ಚಿಕ್ಕ ಚಾನ್ಸಸ್ ಇರುತ್ತೆ. ಹೀಗಾಗಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್, ಏನಪ್ಪ ಅಂದರೆ ಸಾರ್ವಜನಿಕರು ಹಾಕಿದ್ರೆ ನೀವು ಬೆಂಗಳೂರಲ್ಲಿ ಇಂಥ ಎಲ್ಲ ಕಡೆನೂ ಎಲ್ಲಿ ಬೇಕು ಖಾಲಿ ಇದೆ ಅಲ್ಲಿ ತಗೊಬೋದು. ಬಟ್ ಇಲ್ಲಿ ನೀವು ಏನಪ್ಪ ಅಂದರೆ ನೀವು ಸಾರ್ವಜನಿಕರು ಹಾಕಿದ್ರೆ ಇದು ಎಲ್ಲಿ ಬೇಕಾದ್ರೆ ಬುಕ್ ಮಾಡ್ಕೋಬೋದು. ನಮಗೆ ಪರ್ಟಿಕ್ಯುಲರ್ ಇಂಥ ಜಾಗನೇ ಬೇಕು ಅಂತ ಇಲ್ಲಿ ನೀವು ಕೇಳೋಕ್ಕಾಗಲ್ಲ. ಬಟ್ MLA ಕೋಟದಲ್ಲೂ ಅಷ್ಟೇ, ನೀವು MLA ಕೋಟಲ್ಲಿ ಅರ್ಜಿ ಹಾಕಿದ್ರು ಅವರು ಸಹ ಎಲ್ಲಿ ಖಾಲಿ ಇದ್ದಾವೆ ಅಲ್ಲಿ ನಿಮಗೆ ಸ್ಲಿಪ್ ಕೊಟ್ಟು ಕಳಿಸ್ತಾರೆ. ಇಷ್ಟೆಲ್ಲ ನಿಮಗೆ ದಾಖಲಾತಿಗಳು ಇದ್ದಾದಮೇಲೆ ಅರ್ಜಿ ಸಲ್ಲಿಸಿದ ನಂತರ 1 ತಿಂಗಳು ಮಿನಿಮಮ್ 1.5 ತಿಂಗಳು 2 ತಿಂಗಳೇ ಆಗ್ಬೋದು. ನಿಮಗೆ ಒಂದು ಕಾರ್ಡಲ್ಲಿ ಮೇನು ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ ಕೊಡಿ. ಯಾಕೆಂದರೆ ಪ್ರತಿಯೊಂದು ಫೋನ್ ನಂಬರ್ ಆಗಿರ್ಬೋದು, OTP ಆಗಿರ್ಬೋದು, ಪ್ರತಿಯೊಂದು ಅದರಲ್ಲೇ ಇರೋದು. ಆ ನಂಬರ್ ಮಾತ್ರ ನೀವು ಕಳ್ಕೊಳ್ಳೋಕೆ ಹೋಗ್ಬೇಡಿ. ಕಳ್ಕೊಂಡ್ರೆ ಮಿಸ್ ಆಗಿ ವಿಸಿಟ್ ಮಾಡಿ ನಂಬರ್ ಅಲ್ಲಿ ಮಾಡಿಸಿ. ಫ್ರೆಂಡ್, ನಿಮಗೆ ಏನಪ್ಪ ಅಂತಂದರೆ ಈಗ ಎಲ್ಲ ಡೀಟೇಲ್ಸ್ ಆಯಿತು. ಅದ ನಂತರ ಅರ್ಜಿ ಸಲ್ಲಿಸಿ ಒಂದು 2 ಮಂತ್ಸು ಆದಮೇಲೆ ನಿಮಗೆ ಮೆಸೇಜ್ ಬರುತ್ತೆ. ನೀವು IDFC ಬ್ಯಾಂಕಲ್ಲಿ ಹೋಗಿ ನೀವು ಅಮೌಂಟ್ ಕಟ್ಟಬೇಕಾಗುತ್ತೆ. IDFC ಬ್ಯಾಂಕಲ್ಲಿ ಹೋಗಿ ನೀವು ಕ್ಯಾಶ್ ಕಟ್ಟಿ. ನಿಮ್ಗೆ ಏನಾರು 50,000 ರೂಪಾಯಿ IDFC ಬ್ಯಾಂಕಲ್ಲಿ ಕಟ್ಟಿ ಅಂತ ತಿಳಿಸ್ತಾರೆ. ನೀವು ಆನ್ಲೈನ್ ಪೇ ಮಾಡೋದು, ಗೂಗಲ್ ಪೇ ಮಾಡೋದು, ಫೋನ್ಪೇ ಮಾಡೋದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಅದೇ ಜಾಗಕ್ಕೆ ಹೋಗಿ IDFC ಬ್ಯಾಂಕು ಮೆಜೆಸ್ಟಿಕ್ ಸರ್ಕಲಲ್ಲಿ ಬರುತ್ತೆ. ಅಲ್ಲಿ ನೀವು ಹೋಗಿ ಅಮೌಂಟ್ ಪೇ ಮಾಡಿಬಿಟ್ಟು ನೀವೊಂದು ಚಲನ್ ಕೊಡ್ತಾರೆ. ಅವರು ಒಂದು ಚಲನು ನೀವು ಕಟ್ಟಿರೋ ಅಂಥ 50,000 ರೂಪಾಯಿ ಚಲನು ಕೊಟ್ಟಿರ್ತಾರೆ. ಅಲ್ಲಿ ನೀವು ಅದು ಸೇಫ್ಟಿಯಾಗಿ ಮಾಡಿಕೊಳ್ಳಿ. ಯಾಕೆಂದರೆ ಪ್ರತಿಯೊಂದಕ್ಕೂ ಅದು ಬೇಕಾಗುತ್ತೆ ಚಲನೇ. ಇದು ನಾವು 50,000 ಕಟ್ಟಿದ್ದೀವಿ, ಇದು ಸ್ಲಿಪ್ ಪೇಂಚ್ ಅಂತ ಅಲ್ಲಿ ಇಲ್ಲಿ ಹಾಕೋಕ್ಕೆ ಹೋಗ್ಬಿಡಿ. ಅದು ಮಾತ್ರ ಚಲನ್ ಮಾತ್ರ ಹಾಗೆ ಸೇಫ್ಟಿಯಾಗಿ ಇಟ್ಟಲ್ಲಿ. ಯಾಕೆಂದರೆ ಬ್ಯಾಂಕ್ ಲೋನ್ ಮಾಡಿಸುವಾಗ ಆ ಚಲನ್ ಕೇಳ್ತಾರೆ, ಅಥವಾ ದುಡ್ಡು ನಾವು ಕಟ್ಟಿದ್ದೀವಿ ಅಂತ ಪರ್ಫೆಕ್ಟಾಗಿ ಅದೊಂದು ಚಲನ್ ಇದ್ದೇ ಇರಬೇಕು. ಅದೊಂದು ಚಲನ್ ನೀವು ಮಾಡಿಸ್ಕೊಳ್ಳಿ. ಆದಷ್ಟು ಚಲನ್ ಕಳೆಯೋಕ್ಕೆ ಹೋಗ್ಬಿಡಿ. ನೀವು ಕಟ್ಟಿರೋಂಥ ಒಂದು 50,000 ರೂಪಾಯಿ ಸ್ಲಿಪ್ಪು ನೀವು ಕಳೆಯೋಕ್ಕೆ ಹೋಗ್ಬಿಡಿ. ಇದ ನಂತರ ನಿಮಗೆ ಎಲ್ಲ ಅರ್ಜಿ ಎಲ್ಲ ಹಾಕಾದ್ಮೇಲೆ ನೀವು 50,000 ಕಟ್ಟಾದಮೇಲೆ ಸಾರ್ವಜನಿಕ ಕೋರ್ಟಲ್ಲಾದರೆ ನೀವು ನೇರವಾಗಿ ಆನ್ಲೈನಲ್ಲಿ ಬುಕ್ಕಿಂಗ್ ಆಪ್ಷನ್ಗೆ ಹೋಗಿ ಆ ವೆಬ್ಸೈಟ್ ಓಪನ್ ಮಾಡಿದಾಗ ಬುಕ್ಕಿಂಗ್ ಆಪ್ಷನ್ ಇರುತ್ತೆ. ಆ ಬುಕ್ಕಿಂಗ್ ಆಪ್ಷನಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಅರ್ಜಿ ನಂಬರ್ ಹಾಕೊಳ್ಳಿ. ಅರ್ಜಿ ನಂಬರ್ ಹಾಕಿದ್ರೆ ಅಲ್ಲಿ ಫ್ಲ್ಯಾಟ್ಗಳು ತೋರಿಸ್ತಾ ಇರುತ್ತೆ. ಬ್ಲೂ ಕಲರ್, ಗ್ರೀನ್ ಕಲರ್ ತೋರಿಸ್ತಾ ಇರುತ್ತೆ. ಫ್ರೆಂಡ್, ಅಲ್ಲಿ ನಿಮಗೆ ಏನೋ ಖಾಲಿ ಇದೆ ನೀವು ಅಲ್ಲಿ ಫ್ಲ್ಯಾಟ್ ಸೆಲೆಕ್ಟ್ ಮಾಡ್ಕೊಂಡು ಯಾವ ಜಾಗ ಖಾಲಿ ಇದೆ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಅಂತ ನಾನು ತಿಳಿಸ್ತೀನಿ. ಇನ್ನೊಂದು ವಿಷಯ, ನಿಮಗೆ ಏನು ಬುಕ್ ಆದಮೇಲೆ ನಿಮ್ಮದು ಫೀಸ್ ಅದರಲ್ಲಾದರೆ ನೀವು ಸೈಬರ್ ಅಂಗಡಿಗಳಲ್ಲಿ ಹೋಗಿ ಅದು ವೆಬ್ಸೈಟ್ ಲಿಂಕ್ ಕೊಡಿ. ನೀವು ಹೇಳಿ ಈ ಬುಕ್ಕಿಂಗ್ ಆಪ್ಷನಲ್ಲಿ ಓಪನ್ ಮಾಡಿ ಅಂದರೆ ಅವರು ಸಹ ನೀವು ಫ್ಲ್ಯಾಟ್ ಖಾಲಿ ಇದ್ದರೆ ಮಾಡಿಕೊಡ್ತಾರೆ. ಇಲ್ಲ ಓದಿರೋ ಕೈಲಾದ್ರು ಕೊಟ್ಟರು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ರೀತಿ ಮಾಡಬೇಕು ಅನ್ನೋದು. ಇದು ನೋಡ್ಕೊಂಡು ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೋಬೋದು. ಫ್ರೆಂಡ್, ಇಷ್ಟು ಎಲ್ಲ ಮೊಬೈಲ್ನಲ್ಲಿ ಆಪ್ಷನ್ ಇರುತ್ತೆ. ಗೊತ್ತಿರೋರಾದರೆ ಎಲ್ಲ ಅರ್ಜಿನೂ ಮೊಬೈಲಲ್ಲಿ ಹಾಕೋಬೋದು, ಅಥವಾ ಫ್ಲ್ಯಾಟ್ಗಳು ಬುಕ್ಕಿಂಗು ಮಾಡ್ಕೋಬೋದು. ಫ್ರೆಂಡ್, ಅರ್ಜಿ ಹಾಕುವಾಗಲೂ ಅಷ್ಟೇ ಅರ್ಜಿ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕಾರ್ಡ್ ಹಾಕಿ, ಆಧಾರ್ ಕಾರ್ಡ್ ನಂತರ ಒಂದೊಂದೇ ಡಾಕ್ಯುಮೆಂಟ್ಸ್ ಕೇಳ್ತಾ ಇರುತ್ತೆ. ಅವೆಲ್ಲ ಹಾಕ್ಕೊಂಡು ಹೋಗಿ ಅರ್ಜಿ ಸಬ್ಮಿಟ್ ಮಾಡಿ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದೀವಿ. ಅದನಂತರ ನಿಮಗೆ ಬ್ಯಾಂಕ್ ಸಾಲದ ಸೌಲಭ್ಯ ಸಿಗುತ್ತೆ. ಅಂದರೆ ಬ್ಯಾಂಕ್ ಲೋನ್ಗಳು ಮಾಡಿಸ್ಕೊಡ್ತಾರೆ. ಸರ್ಕಾರದಿಂದಲೇ ನಿಮಗೆ ಬ್ಯಾಂಕ್ ಲೋನ್ ಕೊಡ್ತಾರೆ. ಏನಪ್ಪ ಬ್ಯಾಂಕ್ ಲೋನು ಅಂದರೆ ಸುಮಾರು ನಿಮಗೆ 6 ಲಕ್ಷ 7 ಲಕ್ಷ ಜನನು ಬ್ಯಾಂಕ್ ಲೋನ್ ತಗೊಳ್ಳೋರಿದ್ದಾರೆ ಇದು ಫ್ಲ್ಯಾಟ್ಗಳಿಗೆ. ಬಟ್ ಈ ಟೋಟಲು ನಿಮಗೆ ಹೇಳ್ಬೇಕು ಅಂದರೆ 1 BHK ಫ್ಲ್ಯಾಟು 10 ಲಕ್ಷ ರೂಪಾಯಿ ಫ್ಲ್ಯಾಟ್ ಆಗುತ್ತೆ ಸಬ್ಸಿಡಿ ಹೊರತುಪಡಿಸಿ. ನಿಮಗೆ SC ST 9,70,000 ಸಿಗುತ್ತೆ, ಅದು ಸಬ್ಸಿಡಿ ಹೊರತುಪಡಿಸಿ. ಟೋಟಲ್ ಇದು 13,20,000 ಆಗುತ್ತೆ. SC ST
3.5 ಲಕ್ಷ ರೂಪಾಯಿ ಸಬ್ಸಿಡಿ ಕಳೆದು 9,70,000 SC ST ಕಟ್ಟಬೇಕಾಗುತ್ತೆ. ಅದೇ ಜನರಲ್ ಕ್ಯಾಟಗರಿಗಾದರೆ 2,70,000 ಸಬ್ಸಿಡಿ ಸಿಗುತ್ತೆ. ಅವರು ಮೈನಸ್ ಮಾಡಿದ್ರೆ ನೀವು 10.5 ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಟೋಟಲ್ 13,20,000 ರೂಪಾಯಿ ನಿಮಗೆ ಸಬ್ಸಿಡಿ ಹೊರತುಪಡಿಸಿ ಜನರಲ್ 10.5 SC STಗೆ 9,70,000 ರೂಪಾಯಿ ಇದು ಟೋಟಲ್ ಅಮೌಂಟು ಬೀಳುತ್ತೆ ಅಂತಲೇ ತಿಳಿಸ್ತೀನಿ. ಇದಾದ ನಂತರ ಎಲ್ಲ ನೀವು ಕ್ಲಿಯರ್ ಆದಮೇಲೆ ಬ್ಯಾಂಕ್ ಲೋನ್ ಕೊಡ್ತಾರೆ. ನಿಮಗೆ ಏನಾರು ಅಲ್ಲಿ ಫ್ಲ್ಯಾಟ್ಗಳು ರೆಡಿ ಇದೆ, ಸ್ವಾಧೀನ ಪತ್ರ ಕೊಡ್ತಾರೆ, ನೀವು ಅಲ್ಲಿ ಸೇರ್ಕೋಬೋದು. ಆನಂತರ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಫ್ರೆಂಡ್ ರಿಜಿಸ್ಟ್ರೇಷನ್ ಖರ್ಚು ಎಕ್ಸ್ಟ್ರಾ ಆಗುತ್ತೆ. ಸುಮಾರು ಒಂದು 50,000 ರಿಂದ 60,000 ರೂಪಾಯಿ ರಿಜಿಸ್ಟ್ರೇಷನ್ ಖರ್ಚಾಗುತ್ತೆ. 50,000-55,000 ಒಳಗಡೆ ಆಗುತ್ತೆ. ಈಗೇನೋ ಆಗುತ್ತೆ. ಫ್ಲ್ಯಾಟ್ ರಿಜಿಸ್ಟ್ರೇಷನ್ ಸ್ವತಃ ನಿಮ್ಮ ಖರ್ಚಿನಲ್ಲೇ ನೀವು ಮಾಡಿಸ್ಕೋಬೇಕು. ನೋಡಿ, ಇಷ್ಟು ಎಲ್ಲ ನಿಮಗೆ ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ನೀವು ಅರ್ಜಿ ಹಾಕಂತಾರೋ ರಾಜೀವ್ ವಸತಿ ನಿಗಮ ವೆಬ್ಸೈಟ್ ಅದ, ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಹಾಕಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು. ನಮ್ಮ ಬೆಂಗಳೂರಿನಲ್ಲಿ ಯಾರ್ಯಾರು ಸ್ವಂತ ಮನೆ ಇಲ್ದಾರೋ ನಿಮ್ಮ ಇದ್ರೆ ಸಿಕ್ಕುತ್ತೆ. ಇದು ಋಣಬಂಧ ಇದ್ದರೆ ಸಿಕ್ಕುತ್ತೆ. ಅರ್ಜಿ ಹಾಕಿ ಸಲ್ಲಿಸಿ ಬಾಡಿಗೆ ಮನೆ ಕಟ್ಟೋದ್ರಿಂದ ಸ್ವಂತ ಮನೆ ನೀವು ಮಾಡ್ಕೊಳ್ಳಿ ಅಂತ ನಾವು ತಿಳಿಸ್ತೀವಿ. ಕೊಡೋದೊಂದು ಸ್ವಲ್ಪ ಲೇಟ್ ಆಗುತ್ತೆ. ಸುಮಾರು ಜನ ಅಲ್ಲೇ ಮನೆ ಕೊಟ್ಟಿಲ್ಲ ಅಂತಲೂ ಸಹ ಕೇಳ್ತಾಯಿದ್ದಾರೆ. ಈ ಇಂಟ್ರೆಸ್ಟ್ ಇದ್ದರೂ ಕಮೆಂಟಲ್ಲಿ ಜಾಸ್ತಿ ಆಗ್ತಾಗ ಹೊಸಬರು ನೋಡೋರಿಗೆ ಈ ವಿಡಿಯೋ ನಾನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ ಫ್ರೆಂಡ್. ಮತ್ತು ಇನ್ನು ಮುಂಚೆ ನಿಮಗೆ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಆಗಿ, ಆದಷ್ಟು ನಾನು ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ವಿಸ್ತೀರ್ಣ. ಮತ್ತು ನೀವು ಏನಪ್ಪ ಅಂದರೆ SC ST ಆದಷ್ಟು ಅಪ್ಲೈ ಮಾಡಿ. ಅವ್ರಿಗೆ SC ST ಕೋಟಾ ಮತ್ತು ಜನರಲ್ ಕೋಟಾ ಎಲ್ಲರಿಗೂ ಇರುತ್ತೆ. ಇಲ್ಲಿ ಸುಮಾರು ಜನ ಕೇಳೋದು ಕಮೆಂಟಲ್ಲಿ ಸಹ ಇದು SC ST ಮಾತ್ರನೇ ಎಲ್ಲರಿಗೂ ಸಿಗುತ್ತೆ ಅಂತ. ಈ ಇದರಲ್ಲಿ SC ST ಅಂತೆಲ್ಲ ಒಂದೊಂದು ಇದಕ್ಕೆ ಒಂದೊಂದು ಪರ್ಸೆಂಟೇಜ್ ಅಂತಾರೆ. SCಗೆ ಇಷ್ಟು ಪರ್ಸೆಂಟೇಜು, STಗೆ ಇಷ್ಟು ಪರ್ಸೆಂಟೇಜು, ಜನರಲ್ ಕ್ಯಾಟಗರಿಗೆ ಇಷ್ಟು ಪರ್ಸೆಂಟೇಜು, OBC ಅವ್ರಿಗೆ ಪರ್ಸೆಂಟೇಜ್ ಮೇಲೆ ಇಲ್ಲಿ ಇದಿರುತ್ತೆ. ಫ್ಲ್ಯಾಟ್ಗಳು ಇಲ್ಲಿ ಲಭ್ಯ ಇರುತ್ತೆ ಅಂತ ನಿಮಗೆ ತಿಳಿಸಿದ್ದೀನಿ. 1 BHK ಫ್ಲ್ಯಾಟು ನಮ್ಮ ಬೆಂಗಳೂರಿನಲ್ಲಿ ನಿಜವಾಗ್ಲೂ ಸುಮಾರು ಕಡೆ ನಾವು ನೋಡಿದಾಗ ಫ್ಲ್ಯಾಟ್ಗಳು ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಒಂದು 290-300 ಒಳಗಡೆ ಬರುತ್ತೆ. ಇದೆ ಜಾಸ್ತಿ ಬರಲ್ಲ. 300 ಒಳಗಡೆ ಇದು ಬರುತ್ತೆ. ರೂಮ್ಸು ಪ್ರತಿಯೊಂದು ಚದರ ಫುಲ್ ಟೋಟಲ್ ಚದರ ಎಷ್ಟು ಬರುತ್ತೆ. ನಮ್ಮ ಪ್ರಕಾರ ಇದು ಆದಷ್ಟು ಒಂದು ಸಿಂಗಲ್ ಫ್ಯಾಮಿಲಿಗೆ ಚೆನ್ನಾಗಿರುವಂತಹ 1 BHK ಫ್ಲ್ಯಾಟು. ನೀರಿನ ಸೌಕರ್ಯ ಕೊಟ್ಟರೆ ತುಂಬ ಇದಾಗುತ್ತೆ. ಯಾಕೆಂದರೆ ನೀರಿನ ಸೌಕರ್ಯನ ಫ್ಲ್ಯಾಟ್ಗಳಿಗೆ ಮೇನ್. ಇಲ್ಲಿ ಸರ್ಕಾರ ಫ್ಲ್ಯಾಟ್ಗಳು ಕಟ್ಟೋದು ದೊಡ್ಡದಲ್ಲ, ಇಲ್ಲಿ ಮೂಲಭೂತ ಸೌಕರ್ಯ ಕೊಡೋದು ದೊಡ್ಡದು. ಅದು ಕೆಲವು ಕಡೆ ಕೊಡ್ತೀವಿ ಅಂತ ತಿಳಿಸ್ತದೆ. ಮೂಲಭೂತ ಸೌಕರ್ಯ ಆದಷ್ಟು ಫ್ಲ್ಯಾಟ್ ಎಲ್ಲೆಲ್ಲಿ ಇರ್ತೋ ಅಲ್ಲಿ ಅಷ್ಟು ನೀರಿನ ವ್ಯವಸ್ಥೆ ಹೊಂದಿದ್ರೆ ಅಲ್ಲಿ ನಿಜವೂ ಅದು ಗ್ರೇಟ್ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. ಸರ್ಕಾರ ಇದಕ್ಕೆಲ್ಲ ನಾವು ಏರ್ಪಾಡು ಮಾಡ್ತೀವಿ ಮೂಲಭೂತ ಸೌಕರ್ಯಗಳಿಗೆ ಅಂತ ಭರವಸೆ ಕೊಟ್ಟಿದೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಶೇರ್ ಮಾಡಿ ಫ್ರೆಂಡ್ ನಮ್ಮ ಚಾನಲ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.